ರೇಪಿಸ್ಟ್ಗೆ ಜೀವನ ಪರ್ಯಂತ ಸೆರೆವಾಸ. ರಾಜ್ಯದ ಇತಿಹಾಸದಲ್ಲೇ ಐತಿಹಾಸಿಕ ತೀರ್ಪು ಪ್ರಕಟ. ಪ್ರಜ್ವಲ್ ವಿರುದ್ಧ 480 ಪುಟಗಳ ಸುದೀರ್ಘ ತೀರ್ಪು ಪ್ರಕಟ. ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕ ಉಲ್ಲೇಖಿಸಿದ ನ್ಯಾಯಾಧೀಶ, ಧರ್ಮವನ್ನ ಕಾಪಾಡಿದವರಿಗೆ ಧರ್ಮ ಕಾಪಾಡುತ್ತೆ ಎಂದ ಜಡ್ಜ್. ನೇತ್ರಾವತಿ ನದಿ ತೀರದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ನಿಗೂಢ ಸಾವು ಕೇಸ್ಗೆ ಮತ್ತೋರ್ವನ ಎಂಟ್ರಿ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದೂರು. ಮಂಡ್ಯ ಮಿಮ್ಸ್ನಲ್ಲಿ ಮತ್ತೋರ್ವ ಸ್ಟೂಡೆಂಟ್ ಸೂಸೈಡ್. ಹಾಸ್ಟೆಲಿನಲ್ಲೇ ನೇಣಿಗೆ ಶರಣಾದ ನರ್ಸಿಂಗ್ ವಿದ್ಯಾರ್ಥಿ. ಸ್ಥಳಕ್ಕೆ ಮಂಡ್ಯ ಪೂರ್ವ ಪೊಲೀಸರ ಭೇಟಿ. ಬೆಳಗಾವಿಯಲ್ಲಿ ನಿಲ್ಲದ ನಾಡದ್ರೋಹಿ ಎಂಇಎಸ್ ಪುಂಡಾಟ. ಸರ್ಕಾರದ ಕನ್ನಡ ಕಡ್ಡಾಯ ಆದೇಶಕ್ಕೆ ವಿರೋಧ. ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಭೇಟಿಯಾಗಿ ಚರ್ಚೆ.